ಹಲಸಿನ ಹಣ್ಣಿನ ಗಾರಿಗೆ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಹಲಸಿನ ಹಣ್ಣು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಹಣ್ಣು. ಮಳೆಗಾಲದಲ್ಲಿ ಮಾತ್ರ ನಾವು ಬಗೆ ಬಗೆಯ ತಿಂಡಿ ಮಾಡಿ ಇದರಲ್ಲಿ ತಿಂತೇವೆ. ಹಾಗೆ ಇವತ್ತು ಹಲಸಿನ ಹಣ್ಣು ಇತ್ತು ಅಂತ ಗಾರಿಗೆ ಮಾಡಿದ್ದೇನೆ. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. 1 ಗ್ಲಾಸ್ನಷ್ಟು ನಾನಿಲ್ಲಿ ಬೆಳ್ತಿಗೆ ಅಕ್ಕಿ ತೆಗೆದುಕೊಂಡಿದ್ದೇನೆ. ಯಾವುದೇ ಬೆಳ್ತಿಗೆ ಅಕ್ಕಿ ಸಹ ಆಗ್ತದೆ. ಇದನ್ನು ಸ್ವಲ್ಪ ಬಿಸಿ ಆಗುವವರೆಗೆ ನಾವು ಇದನ್ನು ಹುರಿಬೇಕು. ಸ್ವಲ್ಪ ಅಂದರೆ ಕೈಯಲ್ಲಿ ಮುಟ್ಟುವಾಗ ನಮಗೆ ಸ್ವಲ್ಪ ಬಿಸಿ ತಾಗುವಷ್ಟು ಅದನ್ನು ಹುರಿದು ನಂತರ ಒಂದು 3-4 ಸಲ ತೊಳೆದು ಇದನ್ನು ಚೆನ್ನಾಗಿ ಒಂದು 4 ಗಂಟೆ ಆದರೂ ನೆನೆಸಬೇಕು. ಕನಿಷ್ಠ 3 ಗಂಟೆ ಆದರೂ ನೆನೆಸಿದರೆ ಒಳ್ಳೆಯದು. ನೋಡಿ, ಈಗ ಚೆನ್ನಾಗಿ ನೆಂದಿದೆ ಇದು. ನೋಡಿ, ಹಲಸಿನ ಹಣ್ಣು ತೆಗೆದುಕೊಂಡಿದ್ದೇನೆ ನಾನು. ಹಾಗೆಯೇ ಒಂದು ತೆಂಗಿನ ಕಾಯಿಯಲ್ಲಿ ಅರ್ಧ ಭಾಗದಷ್ಟು ಹುರಿದಿದ್ದೇನೆ. ಒಂದು ಅರ್ಧದು ಅಂದರೆ ಸಾಧಾರಣ 1-1.5 ಕಪ್ಪಿನಷ್ಟು ಆಗ್ತದೆ. ಮಿಕ್ಸಿ ಜಾರ್ ತುಂಬ ಫುಲ್ ಮಿಕ್ಸಿ ಜಾರಿಗೆ ಇದು ಹಲಸಿನ ಹಣ್ಣನ್ನು ಹಾಕಿದ್ದೇನೆ. ಬೀಜ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದೆ ನಾನು. ಒಂದು ಅರ್ಧದಷ್ಟು, 1 ಕಪ್ ಬೆಲ್ಲದಲ್ಲಿ ಒಂದು ಅರ್ಧದಷ್ಟನ್ನು ಈಗ ಹಾಕ್ತೇನೆ. ಜಾರ್ ಫುಲ್ಲು ಹಾಕಿದ್ರೇ ಒಳ್ಳೆಯದಾಗೋದು ಹಲಸಿನ ಹಣ್ಣನ್ನು. ಮತ್ತು ತೆಂಗಿನಕಾಯಿ ತುರಿ ಸಾಧಾರಣ 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನೋಡಿ ನುಣ್ಣಗೆ ರುಬ್ಬಿ ಆಯ್ತು. ಈಗ ನಾನು ಅಕ್ಕಿ ಹಾಕ್ತಾ ಇದ್ದೇನೆ. ನಾವು ಯಾವುದೇ ನೀರು ಹಾಕುವ ಅಗತ್ಯ ಇಲ್ಲ ಇದಕ್ಕೆ, ಯಾಕಂದರೆ ಹಲಸಿನ ಹಣ್ಣು ಮತ್ತು ಬೆಲ್ಲವೇ ಚೆನ್ನಾಗಿ ಮಿಕ್ಸಿ ಆಗುವಾಗ ನೀರಾಗಿದೆ. ನೋಡಿ, ಸರಿ ಇದೆ ಇದು. ರವೆ ಎಷ್ಟಾಗಿದೆ, ತುಂಬ ನುಣ್ಣಗಾಗುವುದಿಲ್ಲ, ಬಿಸಿ ಬಿಸಿ ಆಗ್ತದೆ. ಮತ್ತು ಜಾರ್ ಸಹ ಇದು ಸಣ್ಣಗೆ ರವೆ ಎಷ್ಟಾಗಿದೆ, ಇಷ್ಟು ದಪ್ಪ ಇದ್ದರೆ ಸಾಕು. ಇವಾಗ ಒಂದು ಅರ್ಧ ಕಪ್ಪಿನಷ್ಟು, ಸಾಧಾರಣ ಅರ್ಧ ಮುಕ್ಕಾಲು ಕಪ್ಪಿನಷ್ಟು ತೆಂಗಿನ ತುರಿಯನ್ನು, ಫ್ರೆಶ್ ತೆಂಗಿನ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿದೆ. ನೋಡಿ, ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿ ಇವಾಗ ಎಣ್ಣೆ ಒಂದು ಸಲ ಚೆನ್ನಾಗಿ ಕಾಯಬೇಕು. ಕಾದ ನಂತರ ಲೋ ಟು ಮೀಡಿಯಮ್ ಹೀಟಲ್ಲಿಟ್ಟು ಸ್ವಲ್ಪ ಸ್ವಲ್ಪ ನೋಡಿ ಕೈಯಲ್ಲಿ ಗಾರಿಗೆಯನ್ನು ಈ ರೀತಿ ಹಾಕುವ. ನೋಡಿ, ಇವಾಗ ಒಂದು ಸಲ ಹಾಕಿ ಆಯಿತು. ನಾನು ಹೇಗೆ ತೆಗೆದು ಹಾಕಿದ್ದೇನೆ ಅಂತ ತೋರಿಸ್ತಾ ಇದ್ದೇನೆ. ನೋಡಿ, ಈ ರೀತಿ ತೆಗೆದು ಹಾಕಿದರೆ ಆಯಿತು ಎಣ್ಣೆಗೆ. ನೋಡಿ, ಹಾಕಿದ ಸೈಡಲ್ಲಿ ಸ್ವಲ್ಪ ಕೆಂಪಗಾದ ಮೇಲೆ ತಿರುಗಿಸಿ ಹಾಕಿದರೆ ಆಯಿತು. ನೋಡಿ, ಎಲ್ಲವನ್ನು ನಾನು ತಿರುಗಿಸಿ ಹಾಕಿದ್ದೇನೆ. ಇನ್ನೊಂದು ಸೈಡ್ ಕೆಂಪಗಾದರೆ ಅಲ್ಲಿ ಗಾರಿಗೆ ನಮ್ಮದು ರೆಡಿ ಆಗ್ತದೆ. ತುಂಬ ರುಚಿಯಾಗಿ ಬರ್ತದೆ, ತೆಂಗಿನ ತುರಿ ಎಲ್ಲ ಹಾಕಿ ಮಾಡಿರೋದರಿಂದಾಗಿ. ಮತ್ತು ತುಂಬ ಹಣ್ಣು ಹಾಕಿದರೆ ಅಷ್ಟೇ ರುಚಿ ಕೂಡ ಆಗ್ತದೆ. ಒಂದು ವೇಳೆ ಹಿಟ್ಟೇನಾದರೂ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ ಟೈಮಲ್ಲಿ ಸ್ವಲ್ಪ ನೀರಾಯಿತು ಅನಿಸಿದರೆ ಸ್ವಲ್ಪ ರವೆ ಅಥವಾ ಅಕ್ಕಿ ಹುಡಿಯನ್ನು ಮಿಕ್ಸ್ ಮಾಡ್ಬೋದು. ಆದರೆ ಕೆಲವು ಹಲಸಿನ ಹಣ್ಣು ತುಂಬ ಸಾಫ್ಟಾಗಿರ್ತದೆ. ಹಾಗಿರುವಾಗ ಸ್ವಲ್ಪ ನೀರಾಗ್ತದೆ ಅದು ಹಿಟ್ಟು. ಅದಕ್ಕೋಸ್ಕರ ಇದು ಸ್ವಲ್ಪ ಗಟ್ಟಿ ಇದ್ದದ್ರಿಂದ ಒಳ್ಳೆಯದಾಯಿತು. ನೋಡಿ, 2ನೇ ಸಲ ಸಹ ಹಾಕಿ ಆಯಿತು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, 2ನೇ ಸಲ ಹಾಕಿದ ಗಾರಿಗೆ ಕೂಡ ರೆಡಿ ಆಯಿತು. ನೋಡುವಾಗಲೇ ತಿನ್ನಬೇಕು ಅಂತ ಆಸೆ ಆಗುವಂತಹ ರೆಸಿಪಿ ಇದು. ದಯವಿಟ್ಟು ಹಲಸಿನ ಹಣ್ಣಿದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.